ನಾನಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಹಾಗೂ ಸಾಂಬಾರು ಮಾಡಿದೆ. ಸಾಂಬಾರು ಸಿಂಪಲಾಗಿ ಮಾಡಿದೆ, ಅದಕ್ಕೆ ಹೆಚ್ಚು ತರಕಾರಿಯನ್ನು ಹಾಕಿಲ್ಲ. ಖಾಲಿ ಪಚ್ಚೆ ಹೆಸರು ಮತ್ತು ಟೊಮೆಟೊ ಹಾಕ್ಕೊಂಡು ನಾನು ಸಾಂಬಾರು ಮಾಡಿದೆ. ಇಡ್ಲಿಗೆ ತುಂಬ ಸೂಪರಾಗಿ ಆಯಿತು, ತುಂಬ ಟೇಸ್ಟ್ ಕೂಡ ಆಗಿದೆ. ಇವತ್ತು ಕೂಡ ತೋಟದಲ್ಲಿ ಕೆಲಸದವರಿದ್ದರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಇಡ್ಲಿ ಮತ್ತು ಸಾಂಬಾರು ಮಾಡಬೇಕಾಯಿತು. ಈಗ ನಾನು ಅವರಿಗೆ 10:30ಗೆ ಚಾಗೆ ನಾನು ಇಡ್ಲಿ ಹಾಗೂ ಸಾಂಬಾರು ಚಾ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ವಿತಾ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಈಗ ಗಂಟೆ 10:30 ಆಗ್ತಾ ಬಂತು. ನಾನೀಗ ಅವರಿಗೆ ಟೀ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಗಲ್ಲಿ ರೆಡಿಯಾಗಿದೆ. ಒಬ್ಬರಿಗೆ ಸಕ್ಕರೆ ಇಲ್ಲದೆ ಚಪ್ಪೆ ಚಾ ಮಾಡಿದ್ದೀನಿ, ಅವರು ಸಕ್ಕರೆ ಹಾಕಿ ಕುಡಿಯೋದಿಲ್ಲ. ಆದ ಕಾರಣ ಇದನ್ನೆಲ್ಲ ಇಟ್ಕೊಂಡು ನಾನೀಗ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೆಲಸದವರು ಹೇಗೆ ಕತ್ತಿಯನ್ನು ಶಾರ್ಪ್ ಮಾಡ್ತಾ ಇದ್ದಾರೆಂದು. ನಮ್ಮ ತೋಟದ 50% ಕೆಲಸ ಆಗ್ತಾ ಬಂತು. ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣಿಸುತ್ತೆ. ಈಗ ನಾನು ಅದರ ಬುಡಕ್ಕೆ ಹಾಕಲಿಕ್ಕೆ ನಾನು ಸುಫಲ ಈಟ್ ತಂದಿದ್ದೀನಿ. ಇದನ್ನೀಗ ಅದರ ಬುಡಕ್ಕೆ ಅವರು ಹಾಕ್ತಾ ಇದ್ದಾರೆ. ಇದನ್ನು ಬುಡಕ್ಕೆ ಹಾಕಿ ಆದಮೇಲೆ ನಾನು ಸ್ಪ್ರಿಂಕ್ಲರ್ ಇಟ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅಂದರೆ ಒಮ್ಮೆ ಅದಕ್ಕೆ ಈಟೆಲ್ಲ ಹಾಕಿದರೆ ಅದು ಒಮ್ಮೆ ನೀರು ಹಾಕಬೇಕು. ಆದ ಕಾರಣ 1 ಗಂಟೆ ನಾನು ಸ್ಪ್ರಿಂಕ್ಲರನ್ನು ಆನ್ ಮಾಡಿ ಇಟ್ಟಿದ್ದೀನಿ. ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನೀಗ ಸಾರಿಗೆ ಫಾಲ್ ಇಡ್ತಾ ಇದ್ದೀನಿ. ನೀವು ಕೂಡ ನೋಡಿ ನಾನು ಫಾಲನ್ನು ಹೇಗೆ ಇಡ್ತೇನೆ ಅಂತೇಳಿ. ನಾನು ಒಂದು ಸೈಡಿಗೆ ಸ್ಟಿಚ್ ಮಾಡ್ತೇನೆ. ಒಂದು ಸೈಡಿಗೆ ಸ್ಟಿಚ್ ಮಾಡಿ ಇನ್ನೊಂದು ಸೈಡ್ ನಾನು ಕೈಯಲ್ಲಿ ಹೊಲಿತಾ ಇದ್ದೀನಿ. 2 ಸೈಡನ್ನು ಕೈಯಲ್ಲಿ ಹೊಲಿಬೋದು, ಆದರೆ ಸ್ವಲ್ಪ ಟೈಮ್ ಹೋಗುತ್ತೆ. ಕೆಳಗಿನ ಸೈಡನ್ನು ಮಿಷಿನಲ್ಲಿ ಹೊಲಿದು ಮೇಲಿನ ಸೈಡನ್ನು ನಾವು ಕೈಯಲ್ಲಿ ಹೊಲಿಬೋದು. ಮೇಲಿನ ಸೈಡನ್ನು ನಾವು ಮಿಷಿನಲ್ಲಿ ಹೊಲಿದ್ರೆ ಅದು ಈ ಸೈಡಲ್ಲಿ ಚೆನ್ನಾಗಿ ಕಾಣುವುದಿಲ್ಲ. ಅದಕ್ಕೆ ಮೇಲಿನ ಸೈಡನ್ನು ನಾವು ಯಾವಾಗಲೂ ಕೈಯಲ್ಲೇ ಹೊಲಿಬೇಕು.
ನೋಡಿ ಫ್ರೆಂಡ್ಸ್, ನಾನು ಕೆಳಗಿನ ಸೈಡ್ ಒಳಗಿನ ಸೈಡಲ್ಲಿ ಫಾಲನ್ನು ಇಡ್ತಾ ಇದ್ದೀನಿ. ಒಳಗಿನ ಸೈಡಿಗೆ ಫಾಲ್ ಇಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾವು ಫಾಲ್ ಇಡುವಾಗ ಕರೆಕ್ಟಾಗಿ ನೋಡ್ಕೋಬೇಕು ಯಾವ ಸೈಡಲ್ಲಿ ಫಾಲ್ ಇಡೋದು ಅಂತೇಳಿ. ಸ್ವಲ್ಪ ಮಿಸ್ಟೇಕ್ ಆದರೂ ನಮಗೆ ಮತ್ತೆ ಇಡೀ ಅದನ್ನು ಬಿಚ್ಚಬೇಕಾಗ್ಬೋದು. ಆದ ಕಾರಣ ನಾವು ಕರೆಕ್ಟಾಗಿ ನೋಡಿ ನಾವು ಫಾಲನ್ನು ಇಡಬೇಕು. ನೋಡಿ ಫ್ರೆಂಡ್ಸ್, ಒಂದು ಸೈಡ್ ಈಗ ನನಗೆ ಸ್ಟಿಚ್ ಹಾಕಿ ಆಯಿತು. ಈಗ ನಾನು ಇನ್ನೊಂದು ಸೈಡ್, ಮೇಲಿನ ಸೈಡನ್ನು ನಾನು ಕೈಯಲ್ಲಿ ಹೊಲಿತಾ ಇದ್ದೀನಿ. ಒಂದು ಸೂಜಿಗೆ ನಾವೀಗ ಡಬಲ್ ಆಗಿ ನೂಲನ್ನು ಹಾಕ್ಕೊಳ್ಬೇಕು. ನಾವು ಸಿಂಗಲ್ ನೂಲು ಹಾಕಿದರೆ ಅದು ಕಟ್ಟಾಗುತ್ತೆ. ಆದ ಕಾರಣ ಡಬಲ್ ಆಗಿ ನಾವು ತಗೊಳ್ಬೇಕು. ಈ ಥರ ಡಬಲ್ ಆಗಿ ನಾವು ತಗೊಂಡ್ರೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ನಾನೀಗ ಇದನ್ನು ಇಲ್ಲಿ ಫೋಲ್ಡ್ ಮಾಡಿ, ನೋಡಿ ಫ್ರೆಂಡ್ಸ್, ಈ ಥರ ಹಾಕಿದೆ. ಇದೇ ಥರ ನಾವು ಕೊನೆ ತನಕ ಹಾಕ್ಕೊಳ್ಬೇಕು. ಸ್ವಲ್ಪ ಹೀಗೆ ತಗೊಂಡು ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಹೀಗೆ ಸ್ವಲ್ಪ ನಾವು ಅಡಿ ತನಕ ಸೂಜಿಯನ್ನು ಕೊಂಡೋಗಿ ಆಮೇಲೆ ಈ ಥರ ಮೇಲೆ ತರಬೇಕು. ಇದೇ ರೀತಿ ನಾವು ಕೊನೆ ತನಕ ಮಾಡ್ಕೊಂಡು ಹೋದರೆ ಆಯಿತು. ಈ ಥರ ನೆರಿಗೆಲ್ಲ ಇದ್ದರೆ ನಾವು ಇದನ್ನು ಹೀಗೆಲ್ಲ ಬಿಡಿಸ್ಕೊಳ್ಬೇಕು. ಇಲ್ಲಿ ನೆರಿಗೆಲ್ಲ ಇದೆ, ಚೆನ್ನಾಗಿ ಹೀಗೆ ಬಿಡಿಸ್ಕೊಂಡು ನಾವು ಸ್ಟಿಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನನಗೀಗ ಫಾಲ್ ಇಟ್ಟಾಯಿತು. ನಾನು ಈ ಕಡೆ ಕೈಯಲ್ಲಿ ಸ್ಟಿಚ್ ಮಾಡಿದ್ದೀನಿ, ಇಲ್ಲಿ ಮಿಷಿನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಮೇಲ್ಗಡೆ ಫುಲ್ ನಾನು ಕೈಯಲ್ಲಿ ಸ್ಟಿಚ್ ಮಾಡಿದ್ದು. ನೋಡಿ ಫ್ರೆಂಡ್ಸ್, ನೋಡಿ ಕೆಳಗಡೆ ಮಿಷಿನಲ್ಲಿ, ಮೇಲ್ಗಡೆ ಕೈಯಲ್ಲಿ ಮಾಡಿದ್ದು. ಒಂಚೂರು ಕೂಡ ಗೊತ್ತಾಗೋದಿಲ್ಲ ಇದು ಕೈಯಲ್ಲಿ ಮಾಡಿದ್ರಿಂದ. ಮಿಷಿನಲ್ಲಿ ನಾವು ಸ್ಟಿಚ್ ಮಾಡಿದರೆ ಇದು ಚೆನ್ನಾಗಿ ಗೊತ್ತಾಗುತ್ತೆ. ಆದ ಕಾರಣ ಮೇಲ್ಗಡೆ ನಾವು ಯಾವಾಗಲೂ ಕೈಯಲ್ಲೇ ಸ್ಟಿಚ್ ಮಾಡಬೇಕು. ಕೈಯಲ್ಲಿ ಸ್ಟಿಚ್ ಮಾಡಿದರೆ ನೋಡಲಿಕ್ಕೆ ತುಂಬ ಚೆಂದ. ಮಿಷಿನಲ್ಲಿ ಸ್ಟಿಚ್ ಮಾಡಿದರೆ ಅದು ಅಷ್ಟು ಚೆಂದಾಗಿ ಕಾಣಿಸೋದಿಲ್ಲ, ಸ್ವಲ್ಪ ಎಳ್ಕೊಂಡಾಗೆ ಆಗುತ್ತೆ. ಆದ ಕಾರಣ ನಾವು ಯಾವಾಗಲೂ ಮೇಲ್ಗಡೆ ಕೈಯಲ್ಲೇ ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಫಾಸ್ಟಾಗಿ ನನಗೆ ಸಾರಿ ಫಾಲ್ ಇಟ್ಟಾಯಿತು. ಈಗ ಚೆನ್ನಾಗಿ ಮಡಿಚಿಟ್ಟಿದ್ದೀನಿ.